ಏಯ್, ತ್ರಿನೇತ್ರದಲ್ಲಿ ನೋಡೋ ನೀನು ಸುಳ್ಳು ಹೇಳ್ಬೇಡ. ಗಾಯತ್ರಿ ದೇವಿ ಆತ್ಮ ಇಲ್ಲಿಗ್ ಬಂದು ನಿನ್ ಪಕ್ಕದಲ್ಲೇ ನಿಂತಿದೆ ಅಲ್ವಾ? ನೀನೇನಾದ್ರೂ ಭ್ರಮೆ ಪಡ್ತಿದ್ಯಾ? ಅಮ್ಮವ್ರು ಬಂದ್ರೆ ನನ್ನ ಹತ್ರ ಮಾತಾಡ್ತಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ. ನಿನ್ ಗಂಟೆ ರಾಂಗ್ ಬೆಲ್ ಹೊಡೆದಿರ್ಬೇಕು, ನೋಡ್ಕೋ. ಇದೆ ಅಲ್ವಾ, ಇಲ್ಲಿ ಬಂದು ನಿಂತ್ಕೊಂಡಿದೆ. ನಾನೀಗ ರಂಗೋಲಿ ಹಾಕ್ಬೇಕು. ಎಲ್ಲಿದೆ ಹಿಟ್ಟು? ಹಾ, ಗೋಧಿ ಪುಡಿನ ಅಕ್ಕಿ ಪುಡಿನ? ರಂಗೋಲಿ ಹಿಟ್ಟು ಕಣೋ. ಸ್ವಾಧೀನ ರೇಖೆ ಹಾಕಿ ಬಂದಿರೋ ಗಾಯತ್ರಿ ದೇವಿ ಆತ್ಮನ ಅದ್ರೊಳಗ್ ನಿಂತ್ಕೊಳ್ಳೋ ಹಾಗೆ ಮಾಡಿ ಬನ್ಸಿ ಕರ್ಕೊಂಡು ಹೋಗ್ತೀನಿ. ನೈನಿ, ಅವ್ರ ಅಮ್ಮ ಬಂದ್ರು ಅಂತ ಖಚಿತವಾಗಿ ಹೇಳ್ತಾ ಇದಾರೆ. ನೀನ್ ನೋಡಿದ್ರೆ ಬರ್ಲಿಲ್ಲ ಅಂತ ಹೇಳ್ತಾ ಇದ್ಯಾ? ನಾನ್ ಬಂದಿದ್ದು ನಿನಗೋಸ್ಕರ. ಗಂಟೆಯಮ್ಮ ಬಂಧಿಸಿದ್ರೆ ಅವಳು ಹಿಂದೆ ಹೋಗೋದಕ್ಕೆ ಅಲ್ಲ ನೈನಿ. ಮಾತಾಡ್ತು ನೋಡಿದ್ರಾ? ನೈನಿ ಅಂತೂ ಕೇಳಿಸ್ತಾ? ಸುಳ್ಳು ಹೇಳಿ ಯಾರಿಗೆ ಮೋಸ ಮಾಡ್ತಿದ್ಯಾ? ಏಯ್, ಈ ಗಂಟೆಗೆ ಮೋಸ ಮಾಡಕ್ಕಾಗಲ್ಲ ಯಾರು. ಈ ಗಂಟೆ ಅಮ್ಮನ ಕಾಣಿಸ್ತಾ ಇರೋ ಆತ್ಮ ಈ ಭೂಮಂಡಲದಲ್ಲಿ ಎಲ್ಲೂ ಇಲ್ಲ, ಗೊತ್ತಾ? ಬಂದಿದ್ರೆ ನೈನಿ ಕ್ಯಾಶುಯಲ್ ಆಗಿ ಎಲ್ಲಿ ಮಾತಾಡೋದಕ್ಕಾಗ್ತಾ ಇತ್ತು? ನನಗ್ ಗೊತ್ತಿರೋ ಹಾಗೆ ಮೊನ್ನೆ ಗಾಯತ್ರಿ ಅತ್ತೆ ಬಂದ್ಮೇಲೆ ಮೋಸ್ಟ್ಲಿ ಹುಚ್ಚಿಡ್ದಿರ್ಬೇಕು ಇವಳಿಗೆ. ಅಷ್ಟೇ ಅಂತ್ಯಾ? ಏಯ್, ಇಲ್ಲ, ನಿಮ್ಮನ್ನ ನೈನಿ ಹುಚ್ಚರನ್ನಾಗಿ ಮಾಡ್ತಿದ್ದಾಳೆ. ಗಾಯತ್ರಿ ದೇವಿ ಪಕ್ಕದಲ್ಲೇ ಇದ್ರು ಬಂದಿಲ್ಲ ಅನ್ನೋ ಹಾಗೆ ನಾಟಕ ಮಾಡ್ತಿದ್ದಾಳೆ. ಅಮ್ಮೋರು ನನ್ನ ಅತ್ತೆ ಪುನರ್ಜನ್ಮದಲ್ಲಿ ನನ್ ಮಗು ಆಗಿ ಹುಟ್ಟಿದ್ದಾರೆ. ಅವ್ರ ಜೊತೆ ಮಾತಾಡೋದ್ ಬಿಟ್ಟು ನಿನ್ ಮುಖ ನೋಡ್ಕೊಂಡಿರ್ತೀನ ಹೇಳು? ನಿಜ ಹೇಳು. ಅಳ್ಬೇಡ್ವೆ ನನ್ ಮುದ್ದು ಕಂದ. ಅಯ್ಯೋ, ಯಾಕೆ ಅಳೋದು ನೀನು? ನಿಮ್ ನೋಡ್ ಹೆದರ್ಕೊಂಡಿರ್ಬೇಕು ಆಂಟಿ. ಅದ್ಯಾಕೆ? ನಾನೇನ್ ರಾಕ್ಷಸಿ ತರ ಕಾಣಿಸ್ತಿದ್ದೀನಿ? ನೀವಲ್ಲ ಅತ್ತೆ, ಉಲುಚಿ ಪಾಪುನೇ ಪೂರ್ತಿಯಾಗಿ ಬದಲಾಗಿದೆ, ಗುರ್ತೊಡಿಯಕ್ಕೂ ಆಗ್ತಿಲ್ಲ. ವಲ್ಲ ಭಾವ, ಸುಮನಾನು ನನ್ ಮಗು ಅಲ್ಲ ಅಂತ ಹೇಳಿದ್ಲು. ಸೂರ್ಯ ಮುಳುಗಿ ರಾತ್ರಿ ಆಗ್ತಿದ್ದ ಹಾಗೆ ಉಲುಚಿ ಪುಟ್ಟಿ ಹಾವಾಗಿ ಬದ್ಲಾದ್ಲು. ಆಗ ನಾವಿಲ್ಲ ಅಂದ್ರು ಸರಿ, ನನ್ ಮಗಳೇ ಅಂತ ನಮ್ ಹತ್ರ ವಾದಿಸ್ತಾಳೆ. ಉಲುಚಿನ ನೋಡಿ ತುಂಬಾ ದಿನ ಆಯ್ತು. ಒಂದ್ಸಲ ಕಣ್ಣಾರೆ ನೋಡ್ಕೊಂಡು ಹೋಗ್ತೇನೆ. ನಾಗುವೇಣಿ ಹಸುಗುಸನ್ನ ನೋಡಿದ್ರೆ ಅನ್ಕೊಂಡಿರೋದೆಲ್ಲ ತಲೆ ಕೆಳಗಾಗುತ್ತೆ. ಅವಳು ಮನೆಗೆ ಹೋಗ್ಬಾರ್ದು, ಆ ಮಗುನ ನೋಡಬಾರ್ದು. ವಿಕ್ರಾಂತ್, ಅವ್ರ ಅಮ್ಮನ್ ಕರೀಲೇಬೇಕು. ಮಗು ಅಳೋದು ನಿಲ್ಲಿಸ್ಬೇಕು ಅಂದ್ರೆ ಅವಳು ಬರಲೇಬೇಕು. ಸುಮನಾ, ಹಾಲಿಗೆ ಬರ ಇಲ್ಲಿ. ಉಲುಚಿ ಅಳ್ತಾ ಇದ್ದಾಳೆ. ಮಗು ಅಳ್ತಾ ಇರೋದು ಆಚೆವರೆಗೂ ಕೇಳಿಸ್ತಾ ಇದೆ. ಮಗು ತಾಯಿ ಬರ್ಬೇಕು ಅಂದ ತಕ್ಷಣ ನೀವೇ ಬರ್ಬೇಕಿತ್ತ ತಾಯಿ? ಮತ್ತೆ ಏನ್ ಗಲಾಟೆ ಮಾಡಕ್ ಇಲ್ಲಿಗೆ ಬಂದೆ ದೊಡ್ಡ ಬೊಟ್ಟಮ್ಮ?
ನಮ್ಮ ಮಾಮ್ ಪ್ರಾಣ ತೆಗಿಯಕ್ ನೋಡಿರೋ ಆ ರಮಣಮ್ಮನ ಜೊತೆ ಕರ್ಕೊಂಡು ಬಂದಿದ್ರಿ. ಕುರುಡಿ ಇಂಥ ನಾಟಕ ಬೇರೆ ಆಡಿದ್ರಲ್ಲ. ಸೇಡು ದ್ವೇಷ ಬೇರೆ ಯಾರಿಗೋ ಇದ್ರೆ ಅದಕ್ಕೆ ನಾನು ಹೇಗೆ ಕಾರಣ ಆಗ್ತೀನಪ್ಪ? ಉಲುಚಿ ಪುಟ್ಟಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲೇ ನಿಂತ್ಕೋ. ನಾಗವೇಣಿ ಮನೆ ಒಳಗೆ ಹೋಗ್ಬಿಟ್ಟಿದ್ದಾಳೆ. ಸಮಯ ಮೀರೋದ್ರೊಳಗೆ ನಾನು ಹೋಗಬೇಕು. ನನ್ ಮಗ್ಳನ್ನ ಎತ್ಕೊಳ್ಳೋದಿರ್ಲಿ, ಅವಳನ್ನ ನೋಡಕ್ಕೂ ಬಿಡಲ್ಲ ನಾನು. ಪಾಪ ಸುಮನ, ಹಾಗೆಲ್ಲ ತಡಿಬಾರ್ದು. ನೀನ್ ಹೇಳ್ದಂತ ನಾನು ಸುಮ್ಮನೆ ಆಗ್ಬೇಕಾ ಅಕ್ಕ? ಚಿಕ್ಕಿ, ಇದು ಕೂಡ ನನ್ನ ಮಗುನ. ಅರೆ ನಾನೇನು ಅವಳು ಕೊಡ್ತಾ ಇರ್ಲಿಲ್ವೇ ಸುಮ್ಮಿ? ಮಗುನ್ ಯಾರಾದ್ರೂ ಕಿತ್ಕೋತಾರ? ಸುಮ್ನ, ನಿಮ್ಗೆ ಇಷ್ಟ ಇಲ್ಲ ಅಂತಿದ್ಯಲ್ಲ, ನಿನ್ನ ಮಗುನ ಕರ್ಕೊಂಡು ರೂಮ್ ಒಳಗೆ ಹೋಗು. ನಿಜನೇ ಬಾವಾ, ಇವಳ ಮುಖ ನೋಡಕ್ಕೆ ನಂಗೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ನನ್ನ ಮಗಳ ಮುಖನ ಯಾಕೆ ತೋರಿಸ್ಲಿ? ಕರೆಕ್ಟ್. ಗೋ ಸುಮ್ನಾ, ಗೋ. ಇಲ್ಲಿ ನೋಡೆ ಸುಮ್ಮಿ, ನೀನು ಮಗು ಮುಖ ತೋರ್ಸಿದ್ರು ದೊಡ್ಡ ಬೊಟ್ಟಮ್ಮಂಗೆ ಗುರ್ತು ಹಿಡಿಯಕ್ಕಾಗಲ್ವೇ? ಮಗುನ ತಾಯಿಯಾಗಿ ಗುರ್ತು ಹಿಡಿಯಲ್ಲಮ್ಮ. ಸುಮ್ನ, ನೀನು ಹೋಗು. ಹೋಗು ಅಂದಮೇಲೆ ಹೋಗ್ಬೇಕು. ಏಯ್,